A farmer moves along the boundary of a square ಇರುವಂಥ field of side 10 meters in 40 seconds. What will be the magnitude of the displacement of the farmer at the end of 2 minutes 20 seconds? ಇಲ್ಲಿ ಪ್ರಶ್ನೆ ಚಿತ್ರ ಬಿಡಿಸಿ ನೀವು ನೋಡಬೇಕಾಗುತ್ತೆ, ಅರ್ಥ ಮಾಡ್ಕೊಬೇಕಾಗುತ್ತೆ ಈ ಪ್ರಶ್ನೆನ. ಸೊ ಮೊದಲನೇದಾಗಿ ಎಂಥ ಫೀಲ್ಡ್ ಇದು? ಸ್ಕ್ವೇರ್ ಶೇಪ್ಡ್ ಫೀಲ್ಡ್ ಅಂತೆ. ಸೊ ನೋಡೋದಕ್ಕಿದು ಸ್ಕ್ವೇರಾಗಿ ಕಾಣ್ತಾ ಇದೆ. ಸ್ಕ್ವೇರಿನ ಪ್ರಾಪರ್ಟಿ ಏನು? ಇಲ್ಲಿ ಎಲ್ಲ ಸೈಡು ಒಂದೇ ಲೆಂತಲ್ಲಿ ಇರುತ್ತೆ ಅಂತ ಹೇಳಿದ್ರೆ 10 meters. ಅಕಸ್ಮಾತಾಗಿ ಈ ವ್ಯಕ್ತಿ ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಕೊನೆಗೆ 40 ಸೆಕೆಂಡಲ್ಲಿ ರೀಚ್ ಆಗ್ತಾರಂತೆ. ಇದು ಪ್ರಶ್ನೆ, ಸರಿನಾ? ಸೊ ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಹೀಗೆ ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ 2 ನಿಮಿಷ 20 ಸೆಕೆಂಡಲ್ಲಿ ಎಲ್ಲಿರ್ತಾರೆ ಇನಿಷಿಯಲ್ ಪಾಯಿಂಟಿಂದ ಅಂತ ಹೇಳಿ ನಿಮ್ಮ ಪ್ರಶ್ನೆ. ಅದು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯಿರಿ ಅಂತ ಹೇಳಿ. ಮೊದಲನೇದಾಗಿ ಏನು ಮಾಡಬೇಕು? ಈ 2 minutes 20 seconds ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 40 ಸೆಕೆಂಡು ಅಲ್ವಾ ನಿಮ್ಮ ಡಿಸ್ಪ್ಲೇಸ್ಮೆಂಟ್. 40 ಸೆಕೆಂಡ್ ಈ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸರಿನಾ? ಎಲ್ಲ ಸೆಕೆಂಡ್ ಫಾರ್ಮ್ಯಾಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 2 minutes 20 seconds ನಾನು ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? 2 into something plus 20. ಈ ಸಮಥಿಂಗ್ ಏನು ಹುಡುಗ್ರ? ಹೌದು 60. ಸೊ ಇದು 140 ಬರುತ್ತೆ, ಆಯಿತಾ? ಈ 140 ನಾನು 120 + 20 ಅಂತ ಹೇಳಿ ಬರೀತೀನಿ. ಏನಕ್ಕೆ ಅಂತ ಹೇಳಿ ಹೇಳ್ತೀನಿ ರೀ. ಮೊದಲೇದಾಗಿ ಒಂದು ಸ್ಟೇಟ್ಮೆಂಟು. ಇವಾಗ 40 ಒಂದು ಸೈಡು ಅಂತ ಹೇಳಿದ್ರೆ 140 ಸೆಕೆಂಡಲ್ಲಿ ಎಷ್ಟು ದೂರ ಹೋಗಿರ್ತಾರೆ ಅಂತ ಹೇಳಿ ಯೋಚನೆ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ಎಷ್ಟು ದೂರ ಹೋಗಿರ್ತಾರೆ ಅಂತ ಹೇಳಿ ಯೋಚನೆ ಮಾಡೋಣ. ಇದು 40, ಇದು 40, ಎಷ್ಟಾಗುತ್ತಿದೋ 80. ಮತ್ತಿದು 40 ಎಷ್ಟಾಗುತ್ತೆ? 120. ಸರಿ. ಸೊ ಈ ಭಾಗ 120 ಸೆಕೆಂಡಲ್ಲಿ ಇಲ್ಲಿರ್ತಾರೆ ಅಂತ ಹೇಳಿ ಗೊತ್ತಾಯಿತು. ಇನ್ನು 20 ಸೆಕೆಂಡ್ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾರೆ? ಇಲ್ಲೆಲ್ಲೋ ಮಧ್ಯದಲ್ಲಿ ಇರ್ತಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಇಲ್ಲೆಲ್ಲೋ ಇರ್ತಾರೆ. ಈ ಜಾಗ ಕಂಡುಹಿಡಿತು ಅಂತ ಹೇಳಿದ್ರೆ ಕೊನೆಯದಾಗಿ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಇದಿರುತ್ತೆ ಅಷ್ಟೇ. ಸೊ ದಿಸ್ ವಿಲ್ ಬಿ ಯುವರ್ ಡಿಸ್ಪ್ಲೇಸ್ಮೆಂಟ್. ಈ ಉದ್ದ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ನಾವು. ಅದಕ್ಕಿಂತ ಮುಂಚೆ ಡಿ ಪಿ ಲೆಂತ್ ಕಂಡುಹಿಡಿಬೇಕು. ಮತ್ತು ಇದಕ್ಕೆ ಕಂಡುಹಿಡಿತು ಅಂದರೆ ಅದು ಮತ್ತೊಂದು ಕಂಡುಹಿಡಿಯೋದೇನು ಕಷ್ಟ ಆಗಲ್ಲ. ಸೊ ಈ ಸ್ಟೇಟ್ಮೆಂಟ್ ಬರೆಯೋಣ. ಆಸ್ ದ ಫಾರ್ಮರ್ is able to cover 10 meters in 40 seconds, that is one side in every 40 seconds, he or she will be able to cover 3 sides in 120 seconds ಅಲ್ವಾ? ಸೊ ರಿಮೈನಿಂಗ್ ಟೈಮ್ ಏನೋ? ರಿಮೈನಿಂಗ್ ಟೈಮ್ is 140 minus 120, that is 20 seconds. ಈ 20 ಸೆಕೆಂಡ್ ಎಲ್ಲೆಲ್ಲ ಹೋಗ್ತಾರೆ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಯೂಸಿಂಗ್ ಪ್ರೊಪೋರ್ಷನಾಲಿಟಿ, ದ ಐಡಿಯಾ ಆಫ್ ಕಾನ್ಸೆಪ್ಟ್ ಆಫ್ ಪ್ರೊಪೋರ್ಷನಾಲಿಟಿ. ಅದೇನು ಹೇಳುತ್ತೆ? ನೀವು ಟೈಮ್ ಮತ್ತು ಸೆಕೆಂಡ್, ಟೈಮ್ ಇನ್ ಸೆಕೆಂಡ್ ಮತ್ತು ಡಿಸ್ಟೆನ್ಸ್ ಇನ್ ಮೀಟರ್ ತೊಗೊಂಡು ಇಲ್ಲಿ 40 ಸೆಕೆಂಡಲ್ಲಿ 10 ಮೀಟರ್ ನಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 20 ಸೆಕೆಂಡಲ್ಲಿ ಎಷ್ಟು ಮೀಟರ್ ನಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಂಡುಹಿಡಿಬೋದು ಅಂತ ಹೇಳಿ ಪ್ರೊಪೋರ್ಷನಾಲಿಟಿ ಹೇಳುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ ಇದು? ಎಕ್ಸ್ ಇಂಟು 40 ಈಸ್ ಈಕ್ವಲ್ ಟು 10 into 20. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಡಿವೈಡ್ ವಿತ್ 40 ಆನ್ ಬೋತ್ ದ ಸೈಡ್ಸ್. 1 1, 2 1s are 2 2s are
ಸೊ 5 meters, 40 by 40 is 1, so 10 by 2 is 5 meters. ಸರಿನಾ? ಸೊ ಕೊನೆಯದಾಗಿ ನಾವು ಈ ಲೆಂತ್ 5 meters ಅಂತ ಹೇಳಿ ಕಂಡುಹಿಡಿದ್ರೆ ಎ ಪಿ ಎಷ್ಟು ಅಂತ ಹೇಳಿ ಕಂಡುಹಿಡಬೇಕು. ಜ್ಞಾಪಕ ಇರಲಿ, ದಿಸ್ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್, ಇನ್ನು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿದಿಲ್ಲ. thus the farmer is 10 minus 5 meters away from the start, and so displacement is equal to 10 minus 5, which is 5 meters. ಆಯ್ತಾ? ಇದೇ ನಿಮ್ಮ ಉತ್ತರ. ಮತ್ತೊಂದು ಸತಿ ಹೇಳ್ತೀನಿ ಹುಡುಗರ, ನೀವು ಡಿಸ್ಟೆನ್ಸ್ ಕಂಡುಹಿಡಿದ್ರಿ ಮೊದಲು, ಇದೆಲ್ಲ ಡಿಸ್ಟೆನ್ಸ್ ಆಯಿತು. ಕೊನೆಗೆ ಎಲ್ಲಿ ನಿಂತ್ಕೊಂಡ್ರು ಅಂತ ಹೇಳಿ ಕಂಡುಹಿಡಿದ್ರಿ. ಅಲ್ಲಿಂದ ಎಷ್ಟು ದೂರ ಇದ್ದಾರೆ ಎಷ್ಟು ದೂರ ಇದ್ದಾರೆ ಅಲ್ಲ, ಎಷ್ಟು ದೂರ ಇದೆ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್, ಅದು ನಿಮ್ಮ ಪ್ರಶ್ನೆ. ಆಯಿತಾ? ತುಂಬ ಜನ ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ಅಕಸ್ಮಾತಾಗಿ ಮಾಡ್ತು ಅಂದರೆ ಇದೇನೋ ಆನ್ಸರ್ ಕರೆಕ್ಟ್ ಬರುತ್ತೆ, ಬಟ್ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಆನ್ಸರ್ ತಪ್ಪಾಗೋದು. ಬರೀ ಇಲ್ಲೇ ಬಿಟ್ಬಿಟ್ರೆ ಆನ್ಸರ್ನ ತಪ್ಪಾಗೋದು. ಇದು ನಿಮ್ಮ ಉತ್ತರ. ಸೊ ಹುಷಾರಾಗಿ ಯೋಚನೆ ಮಾಡ್ಕೊಂಡು ಮಾಡಬೇಕು. ಆಯಿತಾ? ಮತ್ತು ಮತ್ತೊಂದೇನು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಪ್ರಪೋರ್ಷನಾಲಿಟಿ ನೀವು ಇಲ್ಲಿ ತುಂಬ ಕಡೆ ಉಪಯೋಗಿಸ್ತೀರಾ, ಹಾಗಾಗಿ ಇದು ಕಲಿಯೋದು ಒಳ್ಳೆಯದು. ಮ್ಯಾಥ್ ಬೇಸಿಕ್ಸಲ್ಲಿ ಪ್ರಪೋರ್ಷನಾಲಿಟಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಹೇಳ್ಕೊಡ್ಬೇಕು ನಾನು? ಅಷ್ಟೇ, ಇದೇ ನಿಮ್ಮ ಉತ್ತರ. ಮತ್ತು ಇನ್ನೊಂದು, ಎಕ್ಸಾಮಲ್ಲಿ ಇಷ್ಟು ಉದ್ದ ನೀವೇನು ಬರೆಯೋಂಗಿಲ್ಲ. ಏನಂತ ಹೇಳಿದ್ರೆ, ನೀವು ಈ ಥರ ಮೇಯ್ನಾಗಿ ಇದೆಲ್ಲ ಬರೆದು ಒಂದು ಸಣ್ಣದಾಗಿ ಸ್ಟೇಟ್ಮೆಂಟ್ ಬರ್ಕೊಂಡು ಹೋಗಿ ಮುಗಿಸಿದ್ರೆ ಸಾಕು. ಇಷ್ಟೊಂದೆಲ್ಲ ಬರಿಬೇಕಂತ ಏನೂ ಇಲ್ಲ. ಚಿತ್ರ ಬಿಡಿಸೋದು ಒಳ್ಳೆಯದೇ, ಯೋಚನೆ ಮಾಡೋಕ್ಕೆ ಸರಿ ಹೋಗುತ್ತೆ. ಅದೊಂದು ಅಡ್ವೈಸು. ಟೈಮ್ ನೋಡ್ಕೊಂಡು ಮಾಡ್ರೋ. ಎಮ್ ಸಿ ಕ್ಯೂ ಕ್ವಶನ್ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಮಾಡೋಂಗಿಲ್ಲ. ಇಲ್ಲ ಇದು ರಿಟರ್ನ್ ಎಕ್ಸಾಮು 2 ಮಾರ್ಕ್ಸ್ ಅಂತ ಹೇಳಿದ್ರೆ ಇಷ್ಟು ಬರಿಬೋದೇನು ತೊಂದರೆ ಇಲ್ಲ. 1 ಮಾರ್ಕ್ಗೆಲ್ಲ ಇಷ್ಟೊಂದು ಬರೆಯೋಕ್ಕೆ ಹೋಗಬೇಡಿ. ಸೊ ಎಕ್ಸಾಮಲ್ಲಿ ಮಾರ್ಕ್ಸ್ ನೋಡಿಕೊಂಡು ನೀವು ಉತ್ತರ ಎಷ್ಟು ಬರೀಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಬೇಕು.